ದೇವರ ನಾಡಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಕೊಡಗಿನ ದೇವಾನುದೇವತೆಗಳ ಸಮಾಗಮಕ್ಕೆ ಅಸಂಖ್ಯಾತ ಭಕ್ತರು ಸಾಕ್ಷಿಯಾಗ್ತಾ ಇದ್ದಾರೆ. ಕೊಡಗು ಕೇರಳ ಭಕ್ತರು ಭಕ್ತಿಭಾವದಿಂದ ಪಾಲ್ಗೊಂಡು ಪುನೀತರಾಗ್ತಿದ್ದಾರೆ. ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕೇರಳದಲ್ಲಿ ಕೊಡಗಿನ ದೈವಗಳ ಪಾರುಪತ್ಯದ ಸಂಗಮ. ಕೊಡಗಿನ ದೇವತೆಗಳಿಗೆ ಕೊರಮತ್ತಚ್ಚ ದೈವಾನುಗ್ರಹ. ಭಕ್ತಿ ಭಾವದ ಸಂಭ್ರಮ, ದೇವತೆಗಳ ದೈವ ನರ್ತನದ ಸಂಗಮ, ಮೂಲ ದೇವರ ಆಶೀರ್ವಾದವನ್ನ ಪಡೆಯೋದಕ್ಕೆ ದೈವಗಳ ಹೆಜ್ಜೆ. ಎಲ್ಲಾ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಉಳ್ಳಿಕಲ್. ಇಲ್ಲಿಗೆ ಕೊಡಗಿನಿಂದ ದೇವಾನುದೇವತೆಗಳು ಆಗಮಿಸಿ ಮೂಲ ದೇವರ ಆಶೀರ್ವಾದವನ್ನ ಪಡೆಯುವ ಸಂಪ್ರದಾಯವಿದೆ. ಇಂತಹ ಮೈ ರೋಮಾಂಚನಗೊಳಿಸುವಂತಹ ದೃಶ್ಯಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ರು. ಪ್ರತಿ ವರ್ಷ ಬಂದೇ ಬರ್ತೀವಿ, ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ಒಳ್ಳೆ ಹೆಸರಿದೆ, ಒಳ್ಳೆ ಎಲ್ಲ ಸ್ಥಳದಲ್ಲಿ ಒಳ್ಳೆ ಹೆಸರು, ತಂಪು ಜಾಗ, ಒಳ್ಳೆ ಹೆಸರು. ನಮ್ಗೆ ಬರ್ಬೇಕಂದ್ರೆ ನಮ್ಮ ಊರಲ್ಲಿ ಸೋದರಿ ಅಂದ್ರೆ ಭದ್ರಗಾಳಿ ಬಂದು ಇಲ್ಲಿಂದ ಹೆಸರು ತಗೊಂಡಿದೆ. ದೊಡ್ಡ ಹೆಸರು ಇಲ್ಲಿ ಮೈಸೂರಲ್ಲಿ. ಆ ಹೆಸರು ಪ್ರಕಾರ ನಮ್ಮ ದುರ್ಗಿ ಬಂದೆ, ಅಲ್ಲಿಂದ ಭದ್ರಗಾಳಿ ಹೆಸರು ತಗೊಂಡು ದುರ್ಗಿ ಬಂದೆ. ದುರ್ಗಿ ಒಳ್ಳೆ ಹೆಸರಿದೆ. ಆ ಹೆಸರು ಮುಂದಕ್ಕೆ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಈ ಬೈತಿರಪ್ಪನ ಆಶೀರ್ವಾದ. ಕೊಡಗು ಹಾಗೂ ಕೇರಳ ರಾಜ್ಯದ ನಡುವೆ ಪುರಾತನ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಇಲ್ಲಿ ಮಹಿಳೆಯರ ಮೇಲೂ ದೇವತೆಗಳ ಉಗ್ರಾವತಾರ ಕಾಣುತ್ತೆ. ಕಡತ್ತಲೆ ಬೆತ್ತ ನೋಡಿದ್ರೆ ಹತ್ತಿರ ಹೋಗುವುದಕ್ಕೂ ಭಯ ಮೂಡುತ್ತೆ. ಅವರು ನಿಜವಾಗಿ ಭಾಗ್ಯವಂತರು. ಅದು ಅವರು ಅಂತ ಹೇಳಿದ್ರೆ ಎಲ್ಲರನ್ನ ಹಿಡ್ಕೊಳ್ಳೋದಿಲ್ಲ. ಅಥವಾ ಯಾರು ಸ್ವಲ್ಪ ಭಯಭಕ್ತಿಯಿಂದ ಇರ್ತಾರೆ, ಒಳ್ಳೆ ಶ್ರದ್ಧೆಯಿಂದ ಇರ್ತಾರೆ, ಡಿಸಿಪ್ಲಿನ್ ಇಂದ ಇರ್ತಾರೆ, ಮತ್ತೆ ಸ್ವಲ್ಪ ಶುದ್ಧ ಮುದ್ರಿಕೆಯಿಂದ ಇರ್ತಾರೆ, ಅವ್ರಿಗೇನೆ ದೇವರು ಬರುವುದು ಅಂತ ಒಂದು ವಾಡಿಕೆ ಮೊದಲಿಂದ ಬರ್ತಾ ಇದೆ. ಅದು ನಾನು ಚಿಕ್ಕಂದಿರೋದಾಗಲೇ ನಾನು ನೋಡಿದ್ದೀನಿ ಇಲ್ಲಿ. ಸೊ ಅಂತವ್ರಿಗೇನೆ ಬರೋದು, ಎಲ್ರಿಗೂ ಒಂದು ಬರೋದಿಲ್ಲ. ಎಲ್ಲ ತುಂಬಾ ಭಕ್ತಿ ಇರಬೇಕು ಅದಕ್ಕೂ. ಸೊ ಅವರು ಕೈಂಡ್ ಆಫ್ ಅವರು ಏಜೆಂಟು ಈಗ ಜನರು ಮತ್ತು ದೇವರ ಮಧ್ಯೆ, ಹೌದಲ್ವಾ? ಸೊ ಅವರ ಮೂಲಕ ಒಂದು ವಾಣಿ ಜನರಿಗೆ ನುಡಿ ಸಿಗುತ್ತೆ. ಆ ರೀತಿ ಅವರು ಜನರು ನಡ್ಕೊಳ್ತಾರೆ. ನನಗೆ ಒಂದು 16 ವರ್ಷ ಇರುವಾಗಲಿಂದ ಬರ್ತಾ ಇದ್ದೇನೆ. ಕೊಡಗಿನ ಎಲ್ಲಾ ದೇವಾಲಯಗಳಲ್ಲಿ ಮೈ ಮೇಲೆ ಬರುವಂತಹ ದೇವರುಗಳಿವೆ. ಈ ಎಲ್ಲಾ ದೇವರುಗಳು ಕೇರಳದಿಂದ ಬಂದಿರ್ತವೆ ಎನ್ನುವ ಇತಿಹಾಸವಿದೆ. ಆದ್ದರಿಂದ ಪ್ರತಿ ವರ್ಷ ಕೊಡಗಿನ ನೂರಾರು ದೇವತೆಗಳು ಬೈತೂರು ಉತ್ಸವಕ್ಕೆ ಬಂದು ಇಲ್ಲಿಯ ಕೊರಮತ್ತಚ್ಚ ದೇವರ ಆಶೀರ್ವಾದವನ್ನ ಪಡೆಯಲೇಬೇಕು ಅನ್ನುವ ಸಂಪ್ರದಾಯವಿದೆ. ದೇವರ ನಾಡಿನಲ್ಲಿ ಕೊಡಗಿನ ದೇವಾನುದೇವತೆಗಳ ಸಮಾಗಮವೇ ಕಂಡುಬರುತ್ತೆ. ದೇವತೆಗಳು ತಮ್ಮ ಮೂಲ ದೇವರ ಆಶೀರ್ವಾದ ಪಡೆಯುವ ಸಂಪ್ರದಾಯಕ್ಕೆ ಬೈತೂರು ಉತ್ಸವ ಸಾಕ್ಷಿಯಾಗಿ ನಿಂತಿದೆ. ಅಪಾರ ಭಕ್ತಗಳ ವಿಶಿಷ್ಟ ಆಚರಣೆ ಕಣ್ತುಂಬಿಕೊಂಡು ನಮಿಸಿ ಕೃತಾರ್ಥರಾಗ್ತಿದ್ದಾರೆ. ಕ್ಯಾಮರಾಮನ್ ದಿವಕರ್ ಜೊತೆ ಬಿ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೇರಳ. ದೇವರ ನಾಡಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಕೊಡಗಿನ ದೇವಾನುದೇವತೆಗಳ ಸಮಾಗಮಕ್ಕೆ ಅಸಂಖ್ಯಾತ ಭಕ್ತರು ಸಾಕ್ಷಿಯಾಗ್ತಾ ಇದ್ದಾರೆ. ಕೊಡಗು ಕೇರಳ ಭಕ್ತರು ಭಕ್ತಿಭಾವದಿಂದ ಪಾಲ್ಗೊಂಡು ಪುನೀತರಾಗ್ತಿದ್ದಾರೆ. ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕೊಡಗಿನ ದೈವಗಳ ಪಾರುಪತ್ಯದ ಸಂಗಮ. ಕೊಡಗಿನ ದೇವತೆಗಳಿಗೆ ಕೊರಮತ್ತಚ್ಚ ದೈವಾನುಗ್ರಹ. ಭಕ್ತಿ ಭಾವದ ಸಂಭ್ರಮ, ದೇವತೆಗಳ ದೈವ ನರ್ತನದ ಸಂಗಮ, ಮೂಲ ದೇವರ ಆಶೀರ್ವಾದವನ್ನ ಪಡೆಯೋದಕ್ಕೆ ದೈವಗಳ ಹೆಜ್ಜೆ. ಎಲ್ಲಾ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಉಳ್ಳಿಕಲ್. ಇಲ್ಲಿಗೆ ಕೊಡಗಿನಿಂದ ದೇವಾನುದೇವತೆಗಳು ಆಗಮಿಸಿ ಮೂಲ ದೇವರ ಆಶೀರ್ವಾದವನ್ನ ಪಡೆಯುವ ಸಂಪ್ರದಾಯವಿದೆ. ಇಂತಹ ಮೈ ರೋಮಾಂಚನಗೊಳಿಸುವಂತಹ ದೃಶ್ಯಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ರು. ಪ್ರತಿ ವರ್ಷ ಬಂದೇ ಬರ್ತೀವಿ, ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ಒಳ್ಳೆ ಹೆಸರಿದೆ, ಒಳ್ಳೆ ಎಲ್ಲ ಸ್ಥಳದಲ್ಲಿ ಒಳ್ಳೆ ಹೆಸರು, ತಂಪು ಜಾಗ, ಒಳ್ಳೆ ಹೆಸರು. ನಮ್ಗೆ ಬರ್ಬೇಕಂದ್ರೆ ನಮ್ಮ ಊರಲ್ಲಿ ಸೋದರಿ ಅಂದ್ರೆ ಭದ್ರಗಾಳಿ ಬಂದು ಇಲ್ಲಿಂದ ಹೆಸರು ತಗೊಂಡಿದೆ. ದೊಡ್ಡ ಹೆಸರು ಇಲ್ಲಿ ಮೈಸೂರಲ್ಲಿ. ಆ ಹೆಸರು ಪ್ರಕಾರ ನಮ್ಮ ದುರ್ಗಿ ಬಂದೆ, ಅಲ್ಲಿಂದ ಭದ್ರಗಾಳಿ ಹೆಸರು ತಗೊಂಡು ದುರ್ಗಿ ಬಂದೆ. ದುರ್ಗಿ ಒಳ್ಳೆ ಹೆಸರಿದೆ. ಆ ಹೆಸರು ಮುಂದಕ್ಕೆ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಈ ಬೈತಿರಪ್ಪನ ಆಶೀರ್ವಾದ.
ಕೊಡಗು ಹಾಗೂ ಕೇರಳ ರಾಜ್ಯದ ನಡುವೆ ಪುರಾತನ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಇಲ್ಲಿ ಮಹಿಳೆಯರ ಮೇಲೂ ದೇವತೆಗಳ ಉಗ್ರಾವತಾರ ಕಾಣುತ್ತೆ. ಕಡತ್ತಲೆ ಬೆತ್ತ ನೋಡಿದ್ರೆ ಹತ್ತಿರ ಹೋಗುವುದಕ್ಕೂ ಭಯ ಮೂಡುತ್ತೆ. ಅವರು ನಿಜವಾಗಿ ಭಾಗ್ಯವಂತರು. ಅದು ಅವರು ಅಂತ ಹೇಳಿದ್ರೆ ಎಲ್ಲರನ್ನೂ ಹಿಡ್ಕೊಳ್ಳೋದಿಲ್ಲ. ಅಥವಾ ಯಾರು ಸ್ವಲ್ಪ ಭಯಭಕ್ತಿಯಿಂದ ಇರ್ತಾರೆ, ಒಳ್ಳೆ ಶ್ರದ್ಧೆಯಿಂದ ಇರ್ತಾರೆ, ಡಿಸಿಪ್ಲಿನ್ ಇಂದ ಇರ್ತಾರೆ, ಮತ್ತೆ ಸ್ವಲ್ಪ ಶುದ್ಧ ಮುದ್ರಿಕೆಯಿಂದ ಇರ್ತಾರೆ, ಅವ್ರಿಗೇನೆ ದೇವರು ಬರುವುದು ಅಂತ ಒಂದು ವಾಡಿಕೆ ಮೊದಲಿಂದ ಬರ್ತಾ ಇದೆ. ಅದು ನಾನು ಚಿಕ್ಕಂದಿರೋದಾಗಲೇ ನಾನು ನೋಡಿದ್ದೀನಿ ಇಲ್ಲಿ. ಸೊ ಅಂತವ್ರಿಗೇನೆ ಬರೋದು, ಎಲ್ರಿಗೂ ಒಂದು ಬರೋದಿಲ್ಲ. ಎಲ್ಲ ತುಂಬಾ ಭಕ್ತಿ ಇರಬೇಕು ಅದಕ್ಕೂ. ಸೊ ಅವರು ಇಸ್ ಅ ಕೈಂಡ್ ಆಫ್ ಅವರು ಏಜೆಂಟು ಈಗ ಜನರು ಮತ್ತು ದೇವರ ಮಧ್ಯೆ, ಹೌದಲ್ವಾ? ಸೊ ಅವರ ಮೂಲಕ ಒಂದು ವಾಣಿ ಜನರಿಗೆ ನುಡಿ ಸಿಗುತ್ತೆ. ಆ ರೀತಿ ಅವರು ಜನರು ನಡ್ಕೊಳ್ತಾರೆ. ನನಗೆ ಒಂದು 16 ವರ್ಷ ಇರುವಾಗಲಿಂದ ಬರ್ತಾ ಇದ್ದೇನೆ. ಕೊಡಗಿನ ಎಲ್ಲಾ ದೇವಾಲಯಗಳಲ್ಲಿ ಮೈ ಮೇಲೆ ಬರುವಂತಹ ದೇವರುಗಳಿವೆ. ಈ ಎಲ್ಲಾ ದೇವರುಗಳು ಕೇರಳದಿಂದ ಬಂದಿರ್ತವೆ ಎನ್ನುವ ಇತಿಹಾಸವಿದೆ. ಆದ್ದರಿಂದ ಪ್ರತಿ ವರ್ಷ ಕೊಡಗಿನ ನೂರಾರು ದೇವತೆಗಳು ಬೈತೂರು ಉತ್ಸವಕ್ಕೆ ಬಂದು ಇಲ್ಲಿಯ ಕೊರಮತ್ತಚ್ಚ ದೇವರ ಆಶೀರ್ವಾದವನ್ನ ಪಡೆಯಲೇಬೇಕು ಅನ್ನುವ ಸಂಪ್ರದಾಯವಿದೆ. ದೇವರ ನಾಡಿನಲ್ಲಿ ಕೊಡಗಿನ ದೇವಾನುದೇವತೆಗಳ ಸಮಾಗಮವೇ ಕಂಡುಬರುತ್ತೆ. ದೇವತೆಗಳು ತಮ್ಮ ಮೂಲ ದೇವರ ಆಶೀರ್ವಾದ ಪಡೆಯುವ ಸಂಪ್ರದಾಯಕ್ಕೆ ಬೈತೂರು ಉತ್ಸವ ಸಾಕ್ಷಿಯಾಗಿ ನಿಂತಿದೆ. ಅಪಾರ ಭಕ್ತಗಣ ವಿಶಿಷ್ಟ ಆಚರಣೆ ಕಣ್ತುಂಬಿಕೊಂಡು ನಮಿಸಿ ಕೃತಾರ್ಥರಾಗ್ತಿದ್ದಾರೆ. ಕ್ಯಾಮರಾಮನ್ ದಿವಕರ್ ಜೊತೆ ಬಿ ಅನುಕಾರ್ಯಪ್ಪ, ಬೆಳ್ಳೂರು ರಿಪಬ್ಲಿಕ್ ಕನ್ನಡ, ಕೇರಳ. ದೇವರ ನಾಡಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಕೊಡಗಿನ ದೇವಾನುದೇವತೆಗಳ ಸಮಾಗಮಕ್ಕೆ ಅಸಂಖ್ಯಾತ ಭಕ್ತರು ಸಾಕ್ಷಿಯಾಗ್ತಾ ಇದ್ದಾರೆ. ಕೊಡಗು ಕೇರಳ ಭಕ್ತರು ಭಕ್ತಿಭಾವದಿಂದ ಪಾಲ್ಗೊಂಡು ಪುನೀತರಾಗ್ತಿದ್ದಾರೆ. ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕೇರಳದಲ್ಲಿ ಕೊಡಗಿನ ದೈವಗಳ ಪಾರುಪತ್ಯದ ಸಂಗಮ. ಕೊಡಗಿನ ದೇವತೆಗಳಿಗೆ ಕೊರಮತ್ತಚ್ಚ ದೈವಾನುಗ್ರಹ. ಭಕ್ತಿ ಭಾವದ ಸಂಭ್ರಮ, ದೇವತೆಗಳ ದೈವ ನರ್ತನದ ಸಂಗಮ, ಮೂಲ ದೇವರ ಆಶೀರ್ವಾದವನ್ನ ಪಡೆಯೋದಕ್ಕೆ ದೈವಗಳ ಹೆಜ್ಜೆ. ಈ ಎಲ್ಲಾ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಉಳ್ಳಿಕಲ್. ಇಲ್ಲಿಗೆ ಕೊಡಗಿನಿಂದ ದೇವಾನುದೇವತೆಗಳು ಆಗಮಿಸಿ ಮೂಲ ದೇವರ ಆಶೀರ್ವಾದವನ್ನ ಪಡೆಯುವ ಸಂಪ್ರದಾಯವಿದೆ. ಇಂತಹ ಮೈ ರೋಮಾಂಚನಗೊಳಿಸುವಂತಹ ದೃಶ್ಯಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ರು. ಪ್ರತಿ ವರ್ಷ ಬಂದೇ ಬರ್ತೀವಿ, ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ಒಳ್ಳೆ ಹೆಸರಿದೆ, ಒಳ್ಳೆ ಎಲ್ಲ ಸ್ಥಳದಲ್ಲಿ ಒಳ್ಳೆ ಹೆಸರು, ತಂಪು ಜಾಗ, ಒಳ್ಳೆ ಹೆಸರು. ನಮ್ಮ ಬರ್ಬೇಕಂದ್ರೆ ನಮ್ಮ ಊರಲ್ಲಿ ಸೋದರಿ ಅಂದ್ರೆ ಭದ್ರಗಾಳಿ ಬಂದು ಇಲ್ಲಿಂದ ಹೆಸರು ತಗೊಂಡಿದೆ. ದೊಡ್ಡ ಹೆಸರು ಇಲ್ಲಿ ಬೈತೂರಲ್ಲಿ. ಆ ಹೆಸರು ಪ್ರಕಾರ ನಮ್ಮ ದುರ್ಗಿ ಬಂದೆ. ಅಲ್ಲಿಂದ ಭದ್ರಗಾಳಿ ಹೆಸರು ತಗೊಂಡು ದುರ್ಗಿ ಬಂದೆ. ದುರ್ಗಿ ಒಳ್ಳೆ ಹೆಸರಿದೆ. ಆ ಹೆಸರು ಮುಂದಕ್ಕೆ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಈ ಬೈತೂರ ಪಡ ಆಶೀರ್ವಾದ. ಕೊಡಗು ಹಾಗೂ ಕೇರಳ ರಾಜ್ಯದ ನಡುವೆ ಪುರಾತನ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಇಲ್ಲಿ ಮಹಿಳೆಯರ ಮೇಲೂ ದೇವತೆಗಳ ಉಗ್ರಾವತಾರ ಕಾಣುತ್ತೆ. ಕಡತ್ತಲೆ ಬೆತ್ತ ನೋಡಿದ್ರೆ ಹತ್ತಿರ ಹೋಗುವುದಕ್ಕೂ ಭಯ ಮೂಡುತ್ತೆ. ಅವರು ನಿಜವಾಗಿ ಭಾಗ್ಯವಂತರು. ಅದು ಅವರು ಅಂತ ಹೇಳಿದ್ರೆ ಎಲ್ಲರನ್ನೂ ಹಿಡ್ಕೊಳ್ಳೋದಿಲ್ಲ. ಅಥವಾ ಯಾರು ಸ್ವಲ್ಪ ಭಯಭಕ್ತಿಯಿಂದ ಇರ್ತಾರೆ, ಒಳ್ಳೆ ಶ್ರದ್ಧೆಯಿಂದ ಇರ್ತಾರೆ, ಡಿಸಿಪ್ಲಿನ್ ಇಂದ ಇರ್ತಾರೆ, ಮತ್ತೆ ಸ್ವಲ್ಪ ಶುದ್ಧ ಮುದ್ರಿಕೆಯಿಂದ ಇರ್ತಾರೆ, ಅವ್ರಿಗೇನೆ ದೇವರು ಬರುವುದು ಅಂತ ಒಂದು ವಾಡಿಕೆ ಮೊದಲಿಂದ ಬರ್ತಾ ಇದೆ. ಅದು ನಾನು ಚಿಕ್ಕಂದಿರೋದಾಗಲೇ ನಾನು ನೋಡಿದ್ದೀನಿ ಇಲ್ಲಿ. ಸೊ ಅಂತವ್ರಿಗೇನೆ ಬರೋದು, ಎಲ್ರಿಗೂ ಒಂದು ಬರೋದಿಲ್ಲ. ಎಲ್ಲ ತುಂಬಾ ಭಕ್ತಿ ಇರಬೇಕು ಅದಕ್ಕೂ. ಸೊ ಅವರು ಇಸ್ ಅ ಕೈಂಡ್ ಆಫ್ ಅವರು ಏಜೆಂಟು ಈಗ ಜನರು ಮತ್ತು ದೇವರ ಮಧ್ಯೆ, ಹೌದಲ್ವಾ? ಸೊ ಅವರ ಮೂಲಕ ಒಂದು ವಾಣಿ ಜನರಿಗೆ ನುಡಿ ಸಿಗುತ್ತೆ. ಆ ರೀತಿ ಅವರು ಜನರು ನಡ್ಕೊಳ್ತಾರೆ. ನನಗೆ ಒಂದು 16 ವರ್ಷ ಇರುವಾಗಲಿಂದ ಬರ್ತಾ ಇದ್ದೇನೆ. ಕೊಡಗಿನ ಎಲ್ಲಾ ದೇವಾಲಯಗಳಲ್ಲಿ ಮೈ ಮೇಲೆ ಬರುವಂತಹ ದೇವರುಗಳಿವೆ. ಈ ಎಲ್ಲಾ ದೇವರುಗಳು ಕೇರಳದಿಂದ ಬಂದಿರ್ತವೆ ಎನ್ನುವ ಇತಿಹಾಸವಿದೆ. ಆದ್ದರಿಂದ ಪ್ರತಿ ವರ್ಷ ಕೊಡಗಿನ ನೂರಾರು ದೇವತೆಗಳು ಬೈತೂರು ಉತ್ಸವಕ್ಕೆ ಬಂದು ಇಲ್ಲಿಯ ಕೊರಮತ್ತಚ್ಚ ದೇವರ ಆಶೀರ್ವಾದವನ್ನ ಪಡೆಯಲೇಬೇಕು ಅನ್ನುವ ಸಂಪ್ರದಾಯವಿದೆ. ದೇವರ ನಾಡಿನಲ್ಲಿ
ಕೊಡಗಿನ ದೇವಾನುದೇವತೆಗಳ ಸಮಾಗಮವೇ ಕಂಡುಬರುತ್ತೆ. ದೇವತೆಗಳು ತಮ್ಮ ಮೂಲ ದೇವರ ಆಶೀರ್ವಾದ ಪಡೆಯುವ ಸಂಪ್ರದಾಯಕ್ಕೆ ಬೈತೂರು ಉತ್ಸವ ಸಾಕ್ಷಿಯಾಗಿ ನಿಂತಿದೆ. ಅಪಾರ ಭಕ್ತಗಣ ವಿಶಿಷ್ಟ ಆಚರಣೆ ಕಣ್ತುಂಬಿಕೊಂಡು ನಮಿಸಿ ಕೃತಾರ್ಥರಾಗ್ತಿದ್ದಾರೆ. ಕ್ಯಾಮರಾಮನ್ ದಿವಕರ್ ಜೊತೆ ಬಿ ಅನುಕಾರ್ಯಪ್ಪ, ಬೆಳ್ಳೂರು ರಿಪಬ್ಲಿಕ್ ಕನ್ನಡ, ಕೇರಳ.